ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದುಬಿಟ್ಟು ಫ್ರೈಡೇ ವ್ಲಾಗ್ ಆಗಿರುತ್ತೆ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ಬಂದ್ಬಿಟ್ಟು ನಾನಿಲ್ಲಿ ಎಲ್ಲ ಬೀಟ್ರೂಟು, ಕ್ಯಾರೆಟು, ಎ ಬಿ ಸಿ ಜ್ಯೂಸ್ ಅಂತಲೇ ಹೇಳ್ತೀನಿ. ಸೊ ಎ ಬಿ ಸಿ ಜ್ಯೂಸ್ ಜೊತೆಗೆ ಇವತ್ತು ಬಂದುಬಿಟ್ಟು ದೊಡ್ಡದು ನೆಲ್ಲಿಕಾಯಿ ಬರುತ್ತಲ್ಲ, ಸೊ ಅದನ್ನು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಶುಂಠಿಯನ್ನು ಸಹ ಹಾಕ್ಬಿಟ್ಟು ಇಲ್ಲಿ ಬೆಳಗ್ಗೆನೇ ಜ್ಯೂಸನ್ನ ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಬಂದುಬಿಟ್ಟು ಏನಂತಾರೆ ನೌಕೋಲಲ್ಲ, ಇನ್ನೊಂದು ತರಕಾರಿ ತೊಂಡೆಕಾಯಿ, ಸೊ ಅದ್ರದ್ದು ಸಾಂಬಾರು ಮಾಡಿದ್ದೀನಿ. ಆಮೇಲೆ ಈವ್ನಿಂಗ್ ಬಂದುಬಿಟ್ಟು ನಮ್ಮವರು ಕೇಕ್ ಮಾಡ್ತೀನಿ ಅಂತ ಬೆಳಗ್ಗೆಯಿಂದನೇ ತುಂಬ ಹಠ ಮಾಡ್ತಾಯಿದ್ದ. ಸೊ ಈ ನಡುವೆ ಅವನು ಬೆಳೀತಾ ಅವ್ನು ತುಂಬಾ ಇಂಟ್ರೆಸ್ಟ್ ಬರ್ತಿದೆ ಒಂದು ಕುಕ್ಕಿಂಗ್ ಮೇಲೆ. ಕೆಲವೊಂದು ಸರಿ ಏನೋ ಜ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾನೆ, ಏನದು ಚಾಕ್ಲೇಟ್ ಜ್ಯೂಸ್ ಮಾಡಬೇಕು ಅಂತ ಹೇಳ್ತಾನೆ, ಕ್ಯಾರೆಟ್ ಜ್ಯೂಸ್ ಮಾಡಬೇಕಂತಾನೆ, ಹಾಗೆಯೇ ಡ್ರೈ ಫ್ರೂಟ್ಸ್ದು ಜ್ಯೂಸ್ ಮಾಡಬೇಕಂತಾನೆ. ಸೊ ಈಗೇನು ಏನಾದರೂ ಒಂದು ಮಾಡಬೇಕು ಅಂತ ಈವ್ನಿಂಗ್ ಆಗೋ ಅಷ್ಟೊತ್ತಿಗೆ ಅವನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಸೊ ಅವನಿಗೆ ಸ್ಕೂಲಲ್ಲೂ ಹೇಳ್ಕೊಡ್ತಾರಂತೆ. ಸೊ ಕೆಲವೊಂದೆಲ್ಲನೂ ಹೇಗೆ ಮಾಡೋದಂತ ಟೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ಸೊ ಅದನ್ನೆಲ್ಲ ಬಂದ್ಬಿಟ್ಟು ನಮ್ಮ ಮ್ಯಾಮ್ ಹಿಂಗೆ ಹೇಳಿದ್ರು ಹೇಗೆ ಮಾಡೋದು ಅಂತ ಅಂತೆಲ್ಲ ಹೇಳಿಬಿಟ್ಟು ಅವ್ನು ಮನೇಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಪಾಪ ನಮ್ಮ ಅತ್ತೆಯವರಲ್ಲಿ ಮೂರಿಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ಬನಾನಾ ಕೇಕ್ನ ಮಾಡೋದಕ್ಕೆ. ಸೊ ಈ ಒಂದು ಬನಾನಾಗೆ ಚೆನ್ನಾಗಿ ಒಂದು ಬಾಳೆಹಣ್ಣು ಇರುತ್ತಲ್ಲ, ಚೆನ್ನಾಗಿ ಹಣ್ಣಾಗಿರಬೇಕು. ನಂತರ ಒಂದು ಸ್ವಲ್ಪ ಬೆಚ್ಚಗಿರೋವಂಥ ಒಂದು ಹಾಲಿದ್ರೆ ಸಾಕು, ಇಲ್ಲ ಕಾದ ಹಸಿರೋದಾದರೂ ಓಕೆನೆ. ನಂತರ ಇಲ್ಲಿ ಸೋಡಾ ತಗೋಬೇಕಾಗುತ್ತೆ. ನಂತರ ಇದಕ್ಕೆ ಅಕ್ಕಿ ಹಿಟ್ಟು ಹಾಗೆ ಗೋಧಿ ಹಿಟ್ಟು ಈಕ್ವಲ್ ಪೋರ್ಷನಲ್ಲಿ ತೊಗೊಂಡಿದ್ದೀವಿ. ನಂತರ ಈ ಥರ ಒಂದು ಬೌಲ್ಗೆ ಡಸ್ಟಿಂಗ್ ಮಾಡ್ಬೋದು, ತುಪ್ಪ ಎಲ್ಲ ಸವರ್ಬಿಟ್ಟು ಅದಕ್ಕೆ ಡಸ್ಟಿಂಗ್ ಮಾಡಿದೆ. ನಂತರ ಇಲ್ಲಿ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದಾರೆ. ಸೊ ಅದೇ ಜಾರ್ನಲ್ಲಿ ಬಾಳೆಹಣ್ಣು, ಹಾಗೆಯೇ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ನಂತರ ಏಲಕ್ಕಿ, ಆಮೇಲೆ ಇನ್ನೇನು ಒಂದು ಬೌಲಲ್ಲ, ಒಂದು ಕಾಲು ಬೌಲಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ತೊಗೋಬೋದು. ಸೊ ಇದಿಷ್ಟನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ನೈಸ್ಗೆ ರುಬ್ಕೋಬೇಕು. ಯಾವುದೇ ಒಂದು ಲಮ್ಸು ಅಂದರೆ ಏನಂತಾರೆ ಗಂಟುಗಳಿಲ್ದಿರ ಚೆನ್ನಾಗಿ ರುಬ್ಕೋಬೇಕಿರುತ್ತೆ. ನೋಡಿ ಇದರಲ್ಲೇ ಹಾಲು ಸಹ ಹಾಕ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನಮ್ಮ ಊರಿಗಂತೂ ಬನಾನಾ ಕೇಕ್ ಅಂದರೆ ತುಂಬಾ ಇಷ್ಟ. ಹೊರಗಡೆ ಏನು ಕೇಕ್ ಬೇಕು ಅಂದರೆ ಫಸ್ಟು ಬನಾನಾ ಕೇಕು ಅಂತ ಹೇಳ್ತಾನೆ. ಅದರಲ್ಲಂತೂ ಇಲ್ಲಿ ಮನೆ ಹತ್ರನೇ ಒಂದು ಅಂಗಡಿ ಇದೆ, ಅಲ್ಲಿ 25 ರುಪೀಸ್ ಒಂದು ಪ್ಯಾಕೆಟ್ ಅನ್ಕೋತೀನಿ ಅದು. ಆ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ಅದರಿಂದ ನಾನೊಂದ್ಸರಿ ಟೇಸ್ಟ್ ಮಾಡಿ ನನಗೆ ಇನ್ನೊಂದ್ಸರಿ ತಿನ್ಬೇಕನ್ನಿಸ್ತು, ಒಂಥರ ಚೆನ್ನಾಗಿತ್ತು ಆ ಟೇಸ್ಟು. ಸೊ ಅದಕ್ಕೋಸ್ಕರ ನಾನು ಯಾವಾಗ ನೋಡಿದ್ರು ಬನಾನಾ ಕೇಕ್ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಓಕೆ, ಚೆನ್ನಾಗಿರುತ್ತೆ. ಬಟ್ ಹೊರಗಡೆ ಅವರು ಸ್ವಲ್ಪ ಏನು ಹೇಳ್ಬೋದು, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಹಾಕುವಂಥದ್ದು, ಕಲರ್ಸ್ ಹಾಕುವಂಥದ್ದು ಹಾಕಿ ಮಾಡೋದ್ರಿಂದ ಸೊ ನಾವು ಹೊರಗಡೆ ಅಂಗಡಿಯಲ್ಲಿ ತೊಗೊಂಡು ತಿನ್ನೋದಕ್ಕಿಂತಲೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಓಕೆ, ಒಂದು ಬೇಕ್ರಿ ಟೇಸ್ಟ್ ಅಂತೂ ಬರೋಲ್ಲ ಮನೆಯಲ್ಲಿ, ಅದು ಮಾತ್ರ ಪಕ್ಕ ಹೇಳ್ತೀನಿ. ನಂಗೆ ಆ ಥರ ಎಲ್ಲ ಬಂದಿದೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಮನೆಯಲ್ಲಿ ಮಾಡೋ ಕೇಕು. ಬಟ್ ಓಕೆ, ನಾವು ಮನೆಯಲ್ಲಿ ನಮ್ಮ ಕೈಯಾರೆ ನಾವು ಏನು ಪ್ರಿಸರ್ವೇಟಿವ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಯೂಸ್ ಮಾಡ್ತೀರಾ ಹೆಲ್ತಿಯಾಗಿ ಮಾಡ್ಕೋತೀವಲ್ಲ, ಸೊ ಆ ಒಂದು ಖುಷಿಗೆ ನಿಜವಾಗ್ಲೂ ನಾವು ತಿನ್ನಲೇಬೇಕಾಗತ್ತೆ. ಬಟ್ ರುಚಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮೂರನ್ನೇ ಮಾಡ್ತೀನಿ ಅಂತ ಹಠ ಮಾಡಿ ಅವನೇ ಬನಾನ ಎಲ್ಲ ಕಟ್ ಮಾಡಿ ಮತ್ತು ನೋಡ್ಬೋದು ಮಿಕ್ಸಿ ಹತ್ರ ನಿಂತ್ಕೊಂಡ್ಬಿಟ್ಟಿದ್ದೆ, ನಾನೇ ಹಾಕ್ತೀನಿ. ಬಟ್ ನಮಗೆ ಭಯ, ಅಯ್ಯೋ ಎಲ್ಲಿ ಅವ್ರು ಸಡನ್ನಾಗಿ ಆಫ್ ಮಾಡಿಬಿಡ್ತಾರೋ, ಆನ್ ಮಾಡಿಬಿಡ್ತಾರೋ, ಎಲ್ಲಿ ಕೈ ಇಟ್ಬಿಡ್ತಾರೋ ಅಂತ. ಬಟ್ ನಾನು ಅತ್ತೆಯವ್ರ ಪಕ್ಕದಲ್ಲೇ ಇದ್ಬಿಟ್ಟು ಅವರು ಈ ಒಂದು ಮಿಕ್ಸಿ ಜಾರ್ನ ಕೆಳಗೆ ತೆಗಿಯೋಸಾಗ ನಾನು ಮೇನ್ ಸ್ವಿಚ್ನ ಆಫ್ ಮಾಡಿಬಿಡೋದು. ಸೊ ಈಗ ಅವ್ರೇನಾದರೂ ಅಡುಗೆ ಮನೇಲಿ ಇದ್ದಾರೆ ಅಂದರೆ ಇಬ್ಬರು, ಒಬ್ರು ಆ ಕಡೆ ಒಬ್ರು ಈ ಕಡೆ ನಿಂತ್ಕೊಂಡು ಅವ್ರಿಗೆ ನೋಡ್ಕೊತಾ ಇರ್ತೀವಿ. ನೋಡ್ಬೋದು ಮೂರನೇ ಎಲ್ಲ ಈ ಒಂದು ಲಮ್ಸೆಲ್ಲ ಇಲ್ದಿರ ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದಾನೆ. ಸೊ ನಾವೆಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕೇಕ್ ಅನ್ನೋದು ಬರುತ್ತೆ. ಸೊ ಲಮ್ಸ್ ಎಲ್ಲ ಹೋಗ್ಬಿಟ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ನೋಡ್ಬೋದು. ಸೊ ಎತ್ತಿದ್ರೆ ಅದು ನೀರು ಥರ ನೀಟಾಗಿ ಬೀಳಬೇಕು, ಅದರಲ್ಲಿ ಯಾವುದೇ ಥರದ ಗಂಟುಗಳೇನೂ ಇರಬಾರ್ದು. ನಮ್ಮ ಚಿಕ್ಕವನು ಅಷ್ಟೇ, ನಮ್ಮ ಮೂರನ್ನ ನೋಡ್ಬಿಟ್ಟು ನಾನು ಮಾಡಿಬಿಡ್ತೀನಿ ಅಂತ ಪಕ್ಕದಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ ಇದ್ರ ಮೇಲೆ. ಇಲ್ಲಿ ಅಡುಗೆ ಮನೆಯಲ್ಲಿ ನೋಡ್ಬೋದು, ಬಂದು ಜರ್ಕೊಂಡು ಹತ್ರ ಬರ್ತಾನೆ. ನಾವಲ್ಲಿ ಬೇಡ ಇಳಿಯೋ ಬೀಳ್ತೀಯ ಅಂದ್ರೂ ಅವ್ರ ಅಣ್ಣ ಏನು ಮಾಡ್ತಾನೆ ಎಲ್ಲ ಅಬ್ಸರ್ವ್ ಮಾಡ್ತಾನೆ. ಅವ್ನು ಏನು ಮಾತಾಡ್ತಾನೆ ಅದೇ ಥರನೇ ಮಾತಾಡೋದು. ಇವನಂತೂ ನಿಜವಾಗ್ಲೂ ಅಣ್ಣನ ಪಕ್ಕಾ ಫಾಲೋವರ್ ಇವನು. ನಂತರ ನೋಡ್ಬೋದು, ಸೊ ಅದ್ರ ಮೇಲೇ ಸ್ವಲ್ಪ ಬಾದಾಮಿ ಹಾಗೆಯೇ ಗೋಡಂಬಿನೂ ಸಣ್ಣಗೆ ಈ ಥರ ಕಟ್ ಮಾಡ್ಕೊಂಬಿಟ್ಟು ಆ ಡಸ್ಟಿಂಗ್ ಮಾಡಿದ್ವಲ್ಲ, ಸೊ ಅದರಲ್ಲಿ ಹಾಕ್ಬಿಟ್ಟು
ಚೆನ್ನಾಗಿ ಒಂದು 1 ಅವರ್ ಆಯ್ತೇನೋ ಇದು ಹಾಕೋದಕ್ಕೆ. ಯಾಕಂದರೆ ಸಿಮ್ಮಲ್ಲೂ ಇರಬೇಕು, ಮತ್ತು ಸಿಮ್ ಅಂದರೆ ತುಂಬಾ ಕಮ್ಮಿ ಏನು ಅವಶ್ಯಕತೆ ಇಲ್ಲ ಉರಿ ಅನ್ನೋವಂಥದ್ದು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕೆಳಗಡೆ ನೀರೇನೂ ಹಾಕಿಲ್ಲ, ಜಸ್ಟ್ ಒಂದು ಸುತ್ತು ಬರುತ್ತಲ್ಲ ಪಾತ್ರೆ ಇಡೋದಕ್ಕೆ, ಬಿಸಿದು ಪಾತ್ರೆಗಳನ್ನ ಇಳ್ಸೋಕೆ ನಾವು ಕೆಳಗಡೆ ಕೊಡ್ತೀವಲ್ಲ ಸಪೋರ್ಟ್ಗೆ, ಆ ಥರ ಸುತ್ತ ಮೇಲೆ ಈ ಥರ ಬೌಲ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಮುಚ್ಚಳನ ಗಟ್ಟಿಯಾಗಿ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು, ಅಂದರೆ ನಾವು ನಿಯರ್ಲಿ 1 ಅವರ್ ಬಿಟ್ಟಿದ್ವಿ. ಸೊ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಅಷ್ಟು ನಮ್ಮ ಊರಿಗೆ ಬೇಜಾರಾಗ್ಬಿಟ್ಟು ಹೋಗ್ಬಿಟ್ಟು ಅವ್ನ ರೂಮಲ್ಲಿ ಕೂತ್ಕೊಂಡು ಟಿ ವಿ ನೋಡ್ಕೊಂಡಿದ್ದ. ನಂತರ ನಾನಿಲ್ಲಿ ಸರಿ ಬಂದು ಚೆಕ್ ಮಾಡಿದೆ. ಸೊ ಏನದು ಚಾಕುನ ಅದ್ರಲ್ಲಿ ಚುಚ್ಚಿದ್ರೆ ಅದಕ್ಕೇನು ಅಂಟ್ಕೋಬಾರ್ದು, ಸೊ ಅಂಟ್ಕೊಂಡ್ರೆ ಇನ್ನೂ ಆಗಿಲ್ಲ ಅಂತ. ಸೊ ಈಸಿಯಾಗಿ ಏನೂ ಅಂಟದಿರ ಬಂದಿದೆ ಅಂದರೆ ಅದು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಾಗಿತ್ತು. ನೋಡ್ಬೋದು ವಿಡಿಯೋದಲ್ಲಿ ನೀವು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ರೌನ್ ಕಲರಲ್ಲಿ ಸೇಮ್ ಎಲ್ಲ ಡಿಟ್ಟು ಹೇಗೆ ನಾವು ಒಂದು ಬೇಕ್ರಿಗಳಲ್ಲಿ ತೊಗೋತೀವಲ್ಲ ಅದೇ ಥರನೇ ಇತ್ತು. ತುಂಬ ಚೆನ್ನಾಗಿತ್ತು. ನೀವೇ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಬೇಕ್ರಿಗಳಲ್ಲಿ ಈ ಥರ ಆರ್ಟಿಫಿಷಿಯಲ್ದು ಕೆಮಿಕಲ್ಸ್ ತಿನ್ನೋ ಬದಲು ಮನೆಯಲ್ಲಿ ನಾವು ನೀಟಾಗಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ತುಂಬಾ ಸ್ಪಾಂಜಿಯಾಗಿ ಬಂದಿದೆ. ಸೊ ಅವ್ನ ಕೈಲೇ ಕಟ್ ಮಾಡಿಸೋಣ ಅಂತ ರೂಮ್ಗೆ ತೊಗೊಂಡು ಹೋಗ್ಬಿಟ್ಟೆ ನಾನು. ರೂಮಲ್ಲಿ 3 ಕಟ್ ಮಾಡಿಬಿಟ್ಟು ಟೇಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ಸೊ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಕೇಕ್ ಅಂತೂ. ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವು ಸಹ ಬನಾನಾ ಕೇಕ್ನ ಮಾಡ್ಕೊತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಬಾಯ್.